ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನಿವತ್ತೊಂದು ಹೊಸ ಬ್ಲಾಗ್ನೊಂದಿಗೆ ಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ಮಲ್ಲೇಶ್ವರಂಗೆ ಹೋಗಿ ಬರೋಣ ಅಂತೇಳಿ ಹೊರಟ್ವಿ. ಮಲ್ಲೇಶ್ವರಂನ 15th ಕ್ರಾಸ್ಗೆ ಹೋದ್ವಿ. ಅಲ್ಲಿ ಬಸ್ ಇಳಿದು ಅಲ್ಲಿ ನೋಡಿದ್ರೆ ಎಷ್ಟು ಸರ್ಪ್ರೈಸಿಂಗ್ ಅನಿಸ್ತು ನನಗೆ ಇವತ್ತು ಅಂತ ಹೇಳಿದ್ರೆ. ಸೊ ಏನಪ್ಪ ಇಷ್ಟೊಂದು ಜನ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಅಂದರೆ ಅಲ್ಲಿ ಯಾರನ್ನೋ ಕೇಳಿದಾಗ ಹೇಳಿದ್ರು ಇವತ್ತು ಕಡಲೆಕಾಯಿ ಪರಿಷೆ ನಡ್ತಾ ಇದೆ ಮೇಡಮ್ ಅಂತೇಳಿ. ಯಪ್ಪ ನನಗಂತೂ ಅಲ್ಲಿ ಜನಗಳು ನೋಡಿ ಜಾತ್ರೆ ವಾವ್ ಅಂತ ಅನಿಸ್ತು. ಆಮೇಲೆ ಸರಿ ಅಂತೇಳಿ ನಾವು ಗಂಗಮ್ಮ ಟೆಂಪಲ್ಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಕ್ಯೂ ಇತ್ತು. ದರ್ಶನದಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡಿದ್ವಿ, ದೇವ್ರ ದರ್ಶನನ. ಅದರಲ್ಲೂ ದೇವಿ ಅಂತೂ ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಡಲೆಕಾಯಿ ಕಾಳನ್ನ ಬಿಡಿಸಿ ದೇವ್ರಿಗೆ ಅಲಂಕಾರ ಮಾಡಿದರು. ದರ್ಶನ ಮಾಡಿಕೊಂಡು ಕುಂಕುಮ ಪ್ರಸಾದ ಎಲ್ಲ ಸ್ವೀಕರಿಸಿ ಅಲ್ಲಿಂದ ಹೊರಟು ಆಚೆ ಬಂದು ನಿಂತ್ಕೊಂಡ್ವಿ. ಎಲ್ಲಿಂದ ಶುರು ಮಾಡೋದಪ್ಪ ಜಾತ್ರೆನ ಅಂತೇಳಿ ಅನ್ಕೋತಿದ್ವಿ. ಸರಿ ಅಂತೇಳಿ ಆ ಕಡೆ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಕಡೆ ಹೊರಟ್ವಿ. ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಹತ್ರ ಅಲ್ಲಿ ಒಂದು ದೊಡ್ಡ ಬಸವಣ್ಣನ ವಿಗ್ರಹನ ಇಟ್ಟಿದ್ರು. ಅದಂತೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಅದಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು. ಅಲ್ಲಿ ಜೊತೆಗೆ ಯಾರೊಬ್ಬ ಮನುಷ್ಯ ನರಸಿಂಹನ ಅವತಾರ ಹಾಕಿ ಅಲ್ಲಿ ನಿಂತಿದ್ದ. ಅದನ್ನು ಸಹ ತುಂಬ ಆಕರ್ಷಣೀಯವಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಜಾತ್ರೆನ ಶುರು ಮಾಡಿದ್ವಿ. ಜಾತ್ರೆ ಒಳಗಡೆ ಹೋಗೋದಕ್ಕೆ ಕಡಲೆಕಾಯಿ ಅಂತೂ ಕೇಳಲೇಬೇಡಿ, ಎಷ್ಟು ವೆರೈಟಿ ಕಡಲೆಕಾಯಿಗಳಿದ್ವು ಅಂತಂತಂದರೆ ಸುಮಾರು ಒಂದು 15ರಿಂದ 20 ಥರ ಕಡಲೆಕಾಯಿಗಳಿದ್ವು. ಸೊ ನಾವು ಮೊದಲೇ ತೊಗೊಳೋದು ಬೇಡ ಅಂತೇಳಿ ಸರಿ ಆಯಿತು ಅಂತೇಳಿ ಮೊದಲು ಕೇಳಿದ್ವಿ ರೇಟೆಲ್ಲ. ಹೇಳ್ತಾರೆ ಅವರು 100 ರೂಪಾಯಿಗೆ 3 ಸೇರು ಅಂತೇಳಿ. ಅವರು ಸೇರು ಅಯ್ಯಪ್ಪ, ನಂಗಂತೂ ಸೇರು ಅಂತಂದ್ರೇ ಶಾಕ್ ಆಯಿತು. ಯಾಕಂದರೆ ನಮ್ಮ ಹಳ್ಳಿಗಳ ಕಡೆ ಸೇರು, ಪಾವು, ಚಟಾಕು ಈ ಥರ ಧಾನ್ಯಗಳನ್ನೆಲ್ಲ ಅಳಿಯೋದಕ್ಕೆ ಬಳಸ್ತಿದ್ರು. ಅದೆಲ್ಲ ನಮ್ಗೆ ಗೊತ್ತು. ಹಾಗಾಗಿ ನಾನು ಅವರು ಅರ್ಧ ಸೇರನ್ನ ತೋರಿಸ್ಬಿಟ್ಟು ಅದನ್ನು ಅವರು ಸೇರು ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ ಇದು ಸೇರಲ್ಲ, ಇದನ್ನು ನೀವು ಇದರಲ್ಲಿ ಕಾಲು ಭಾಗ ಅಷ್ಟೇ ಬರುತ್ತೆ, ನೀವು ನೋಡಿದ್ರೆ ಇದನ್ನು ಸೇರು ಅಂತ ಹೇಳ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಇದೇನೇ ಸೇರು, ಇದರಲ್ಲಿ ತಗೊಳ್ಳಿ ನೀವು ಅಂತಂದರು. ಇಲ್ಲ ನಾನು ಬೇಡಪ್ಪ, ಇದು ಸೇರಲ್ಲ, ಇದು ಯಾವ ಕಾರಣಕ್ಕೂ ಇಷ್ಟೊಂದು ದುಡ್ಡು ಕೊಟ್ಟು ನಾನು ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ, ಬೇಡ ನೋಡೋಣ ಮುಂದೆ ಹೋಗೋಣ ಅಂತೇಳಿ ಅಲ್ಲಿಂದ ಹೊರಟ್ವಿ. ನನಗಲ್ಲಿ ಆಶ್ಚರ್ಯ ಅಂತ ಅನಿಸಿದ್ದೇನಪ್ಪ ಅಂತಂದರೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಸಹ ಅಲ್ಲಿ ಕಡಲೆಕಾಯಿ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ರು. ಅಲ್ಲಿ ಅದರಿಂದ ನಾವು ಜಾತ್ರೆಗೆ ಬರೋದು ಬರೀ ನಾವು ಅಲ್ಲಿರೋಂಥ ಸಿಗೋವಂಥ ವಸ್ತುಗಳನ್ನ ನೋಡಿ ಅದನ್ನು ಎಂಜಾಯ್ ಮಾಡೋದಷ್ಟೇ ಅಲ್ಲ. ಸೊ ಅದರಿಂದ ನಮಗೆ ಒಂದು ಜೀವನದ ಪಾಠನೂ ಸಹ ಕಲಿಸ್ಕೊಳ್ಳುತ್ತೆ. ಎಷ್ಟು ಸಣ್ಣ ಮಕ್ಕಳುಗಳು ಅವ್ರ ಅಪ್ಪ ಅಮ್ಮನ ಜೊತೆ ಎಲ್ಲ ಕೂತ್ಕೊಂಡು ಕಡಲೆಕಾಯಿ ಎಲ್ಲ ಮಾರ್ತಾಯಿದ್ರು. ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿಂದ ಮುಂದೆ ಬೇರೆ ಬೇರೆ ಸ್ಟಾಲ್ಗಳನ್ನೆಲ್ಲ ನೋಡ್ಕೊಂಡು ಹೊರಟ್ವಿ. ಅಲ್ಲೊಂದು ಸಿಕ್ಕಾಪಟ್ಟೆ ಕಲರ್ಫುಲ್ ಸ್ಟಾಲ್ ಕಾಣಿಸ್ತು, ಹ್ಯಾಂಡ್ ಮೇಡ್ ರಂಗೋಲಿ ಸ್ಟಾಲ್ ಅದು. ಅಲ್ಲಿಂದ ಮುಂದೆ ಒಂದು ಬಳೆದು, ಅದಂತೂ ಸಖತ್ತಾಗಿತ್ತು ಸ್ಟಾಲು. ಮತ್ತು ಇದು ಡೋರ್ ಹ್ಯಾಂಗಿಂಗ್ಸ್ಗಳು, ಅವು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟು ಮುಂದೆ ನೋಡೋಣ ಅಂತೇಳಿ ಹೊರಟ್ವಿ. ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಕಣ್ಣಾಯಿಸಿದಷ್ಟು ದೂರನೂ ನಮಗೆ ಸ್ಟಾಲ್ಗಳು ಕಾಣಿಸ್ತಿದ್ವು. ಅಲ್ಲಿಂದ ಮುಂದೆ ಒಂದು ಬ್ಯಾಗ್ ತೊಗೊಳ್ಳೋಣ ಅಂತೇಳಿ ಹೊರಟ್ವಿ. ಯಾಕೆಂದರೆ ಕಡಲೆಕಾಯಿ ಬೈ ಮಾಡಿದ್ರೆ ಅದನ್ನ ಇಟ್ಕೊಳ್ಳೋಕ್ಕೆ ಬ್ಯಾಗ್ ಬೇಕು. ನಮಗೇನು ಐಡಿಯಾ ಇರಲಿಲ್ಲ ಪರ್ಸೆ ಇರುತ್ತೆ ಈ ರೀತಿ ಅಂತೇಳಿ. ಹಂಗಾಗಿ ನಾವು ಯಾವುದು ಬ್ಯಾಗ್ನ ತೊಗೊಬಂದಿರಲಿಲ್ಲ. ಸರಿ ಅಂತೇಳಿ ಅಲ್ಲಿ ಬ್ಯಾಗ್ನ ಬೈ ಮಾಡ್ಕೊಂಡು ಮುಂದೆ ಬರುವಾಗ ನಾನೊಂದು ಚಿಕ್ಕ ಹುಡುಗನ ಮಾತಾಡ್ತಿದ್ದೆ. ಏನು ಹೆಸರು? ಎಲ್ಲಿಂದ ಬಂದಿರೋದು? ಬೆಂಗಳೂರೇನಾ? ಯಾವ ಊರು? ದೇವೂರಾ? ಎಷ್ಟನೇ ಕ್ಲಾಸು? 4th. ಕೇಳಿದ್ದಕ್ಕೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ದೆ, ಖುಷಿ ಆಯಿತು. ಅಲ್ಲಿಂದ ಮುಂದೆ ಒಂದು ಪಿಂಗಾಣಿ ಐಟಮ್ಸ್ ಇರೋವಂಥ ಒಂದು ಸ್ಟಾಲ್ನ ವಿಸಿಟ್ ಮಾಡಿದ್ವಿ. ಅಲ್ಲಿಂದ ಕೆಲವು ವಸ್ತುಗಳನ್ನ ಬೈ ಮಾಡಿಕೊಂಡು ಅಲ್ಲಿಂದ ಮುಂದೆ ಮತ್ತೆ ಕಡಲೆಕಾಯಿ ತೊಗೊಂಡು ಹೊರಡೋಣ ಮನೆ ಕಡೆ ಅಂತೇಳಿ ಅಲ್ಲಿ ಮತ್ತೆ ಒಂದು ಕಡೆ ಕೇಳಿದ್ವಿ ಕಡಲೆಕಾಯಿನ. ಸೊ ಅಲ್ಲಿ ಅವರು 100 ರೂಪಾಯಿಗೆ 4 ಸೇರು ಅಂತ ಹೇಳಿದ್ರು. ಪರವಾಗಿಲ್ಲಪ್ಪ. ಸೊ ಜೊತೆಗಲ್ಲಿ ಸೇರು ದೊಡ್ಡದಾಗೂ ಇತ್ತು, ಅದು ಪಾವು ಥರ ಇರಲಿಲ್ಲ. ಕಡಲೆಕಾಯಿನ ಬೈ ಮಾಡಿಕೊಂಡು ಅಲ್ಲಿಂದ ನಾವು ಜಾತ್ರೆನ ನೋಡಿಕೊಂಡು ಮುಂದೆ ಬರ್ತಾ ಇದ್ವಿ. ಅಲ್ಲಿಂದ ಬರಬೇಕಾದ್ರೆ ಎಷ್ಟು ನಮ್ಗೆ ವೆರೈಟೀಸ್, ಒಂದು ಪಿಂಗಾಣಿದು ಜೊತೆಗೆ ಈ ಟೆರಾಕೋಟಾ ಡಿಸೈನ್ ಅಂದರೆ ಮಣ್ಣಿಂದ ಡಿಸೈನ್ ಮಾಡಿರೋ ಅಂಥ ಕೆಲವು ಐಟಮ್ಸ್ಗಳನ್ನೆಲ್ಲ ಅಲ್ಲಿ ಸೇಲ್ ಮಾಡ್ತಿದ್ರು. ಅದರಲ್ಲಿ ನನಗೆ ತುಳಸಿ ಪಾಟ್ ಬೇಕಿತ್ತು. ಹಾಗಾಗಿ ತುಳಸಿ ಕಟ್ಟೆನ ತೊಗೊಂಡೆ. ಅದ್ರ ಜೊತೆಗೆ ಕೆಲವು ಐಟಮ್ಸ್ನೆಲ್ಲ ಬೈ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವೊಂದು 2 hours ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೊರಟವರು 4ರಿಂದ 5 ಗಂಟೆ ಟೈಮ್ ಜಾತ್ರೆಯಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಅಲ್ಲಿಂದ ಹೊರಟು ಮತ್ತೆ ನಾವು ಮನೆಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ನಮಗೆ 11 ಗಂಟೆ ಆಗಿತ್ತು.
ಜೊತೆಗೆ ಈ ಜಾತ್ರೆ ಸುಮಾರು 9 ವರ್ಷದಿಂದ ಈ ಕಡಲೆಕಾಯಿ ಪರಿಷೆ ನಡೀತಾ ಇದೆಯಂತೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಪರಿಷೆನ ನೋಡಿ. ಕೇವಲ 3 ದಿನ ಮಾತ್ರ ಇಲ್ಲಿ ಪರಿಷೆ ನಡೆಯುತ್ತೆ. ಈ ವರ್ಷ 8, 9, 10 3 ದಿನ ಮಾತ್ರ ಪರಿಷೆ ಇರೋದು. ನಿಮ್ಗೆ ಯಾರಿಗಾದ್ರೂ ಈ ಪರಿಷೆನ ಹೋಗಬೇಕು ನೋಡಬೇಕು ಅಂತ ಇಷ್ಟ ಇದ್ದರೆ ಹೋಗಿ ವಿಸಿಟ್ ಮಾಡಿ, ನಿಮಗೆ ಬೇಕಾಗಿರೋಂಥ ಥಿಂಗ್ಸ್ನ ಬೈ ಮಾಡಿ, ಕಡಲೆಕಾಯಿ ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.